ವಿದ್ಯಾರ್ಥಿಗಳೇ, ಈಗಾಗಲೇ ಚಹ ರಘುನಾಥ್ ಅವರ ರಾಗಿ ಮುದ್ದೆ ಅನ್ನುವ ಪಾಠವನ್ನು ನಾವು ನೋಡ್ತಾ ಇದ್ದೀವಿ. ಕನ್ನಡ ನಾಡಿನ ಆಹಾರ ಧಾನ್ಯಗಳ ಪೈಕಿ ರಾಗಿ ಮತ್ತು ಜೋಳ ತುಂಬ ಒಂದು ಪ್ರಶಸ್ತಿಯನ್ನು, ಮಹತ್ವವನ್ನು ಪಡೆದಂಥ ಆಹಾರ ಧಾನ್ಯಗಳು. ಪ್ರಸ್ತುತ ಈ ಒಂದು ಹಾಸ್ಯ ಪ್ರಬಂಧದಲ್ಲಿ ನಾಗಮ್ಮನ ದೇವಾಲಯಕ್ಕೆ ಮಗಳ ಚೌಳಕ್ಕೆ ಅಂದರೆ ಜಡಿ ತೆಗಲಿಕ್ಕೆ ಹೋಗ್ತಾರೆ. ಅದೇ ನಾಗಮ್ಮನ ದೇವಾಲಯದ ಮತ್ತೊಂದು ಕಟ್ಟೆಯ ಮೇಲೆ ಒಂದಷ್ಟು ಶ್ರಮಿಕರು ಕೆಲಸ ಮಾಡಿ ಊಟಕ್ಕೆ ಕುಂತಿರ್ತಾರೆ. ಆವಾಗ ಊಟದ ವಾಸನೆ ಬರ್ತದ. ಆ ವಾಸನೆ ಈ ಲೇಖಕರ ಮನಸ್ಸನ್ನು ಸೆರೆ ಹಿಡಿತದ. ಅದು ಏನಪ್ಪ ಅಂತ ವಿಚಾರ ಮಾಡಲಾಗಿ ಅದು ರಾಗಿ ಮುದ್ದೆ ಆಗಿತ್ತು. ಇದಕ್ಕೆ ರಾಗಿ ಮುದ್ದೆ ತಿಂದಂಥ ವ್ಯಕ್ತಿ ಭಾಳ ಗಟ್ಟಿ ಆಗ್ತಾನೆ ಅನ್ನುವಂಥದಕ್ಕೆ ಕರಿಯನ ಒಂದು ಉದಾಹರಣೆಯನ್ನು ನಾವು ಇಲ್ಲಿ ನೋಡಿದ್ದೇವೆ. ಕರಿಯ ಹೋಟೆಲಲ್ಲಿ ಕೆಲಸ ಮಾಡುವ ಒಬ್ಬ ವ್ಯಕ್ತಿ, ಹೋಟೆಲಲ್ಲಿ ಉಳಿದದ್ದೇ ಸೀಕುಬಾಕು ಅಂತಂದ್ರೆ, ಈಗ ನೋಡ್ರಿ, ನಾವು ಒಂದು ಪಾತ್ರೆ ಒಳಗೆ ಅಡುಗೆ ಮಾಡಿರ್ತೀವಿ. ಆ ಪಾತ್ರೆ ಒಳಗಿನ ಎಲ್ಲ ಆಹಾರ ತೀರಿರ್ತದೆ. ಈಗ ಅನ್ನ ಮಾಡಿರಿ, ಅನ್ನ ಎಲ್ಲ ತೀರಿರ್ತದೆ. ಆ ಅನ್ನದ ಒಂದು ಪದರು ಪಾತ್ರೆಗೆ ಹತ್ತಿರ್ತದಲ್ಲ, ಅಥವಾ ಗಂಜಿ ಇಂಥದ್ದು ಒಂದು ಏನು ತಿಳುವ ಪದರ ಪಾತ್ರೆಗೆ ಹತ್ತಿರ್ತದಲ್ಲ, ಅದಕ್ಕೇನನ್ನು ಕರೀಲಾಗಿದೆ ಇಲ್ಲಿ ಅಂತಂತಂದರೆ ಸೀಕುಬಾಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಒಂದು ಹೆಸರನ್ನು ಇಲ್ಲಿ ಕರೆಯಲಾಗಿದೆ. ಇನ್ನು ರಾಗಿ ಇದು ಏನಪ್ಪ ಅಂತಂದ್ರೆ ಕಡಿಮೆ ಬೆಲೆಗೆ ಸಿಗುವಂಥ ಆಹಾರ ಪದಾರ್ಥ. ಹೀಗಾಗಿ ಇದನ್ನು ಬಡವರ ಆಹಾರ ಧಾನ್ಯ ಅಂತ ಕರೆಯಲಾಗಿದೆ. ಶ್ರೀಮಂತರು ಯಾರು ಇದನ್ನು ಆಹಾರ ಮೊದಲ ಎಲ್ಲ ಜನ ತಿಂತಿದ್ರು, ಆದರೆ ಇವತ್ತು ಇದನ್ನು ತಿನ್ನೋದು ಬಿಟ್ಟುಬಿಟ್ಟ. ಯಾಕಂದ್ರೆ ರಾಗಿ ತಿಂದ್ರೆ ನಾವು ಕರ್ಗಾಗ್ತೀವಿ ಅನ್ನುವಂಥ ಒಂದು ಮೂಢನಂಬಿಕೆ, ಒಂದು ವಿಚಾರ ಇವರಲ್ಲಿ ಬಂದಿದ್ದರಿಂದ ಅದನ್ನು ಬಿಟ್ಟಾರೆ. ಇನ್ನು ಇಂಗ್ಲೀಷ್ನಲ್ಲಿ ಇದಕ್ಕೆ ಫಿಂಗರ್ ಮಿಲ್ಲೆಟ್ ಅಂತ ಕರೀತಾರೆ. ಏನು ಕರೀತಾರೆ? ಇಂಗ್ಲೀಷ್ನಲ್ಲಿ ಇದಕ್ಕೆ ಫಿಂಗರ್ ಮಿಲ್ಲೆಟ್ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಆಫ್ರಿಕಾ, ಇಥಿಯೋಪಿಯಾ ಮೂಲದ ವಿಷಯ ಮರೆತು ರಾಗಿಯು ಕನ್ನಡಕ್ಕೂ ನಂಟಿನ ವಿಷಯ ಹುಡುಕಿದರೆ ಅದು ಹೆಚ್ಚು ಕಮ್ಮಿ 4000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಅಂದರೆ 4000 ವರ್ಷಗಳಿಂದಲೂ ನಮ್ಮ ಕರ್ನಾಟಕದೊಳಗೆ, ಕನ್ನಡ ನಾಡಿನ ಸಂಸ್ಕೃತಿ ಒಳಗೆ ಈ ನಾಗಿಯ ಒಂದು ಮಹತ್ವದ ಕುಡ್ಕೊಂಡು ಹೋಗಿದೆ ಅನ್ನುವಂಥ ಮಾತನ್ನು ನಾವು ಹೇಳ್ತೇವೆ. ಕನ್ನಡ ನಾಡಿನ ಹಿಂದೆ ಕಮ್ನಾಡು, ನೋಡ್ರಿ, ಕರ್ನಾಟಕ ಈ ಪದವನ್ನು ಬಿಡಿಸಿ ಬರೆಯುವಾಗ ನಾವು 2 ರೀತಿ ಬರಿತೇವೆ. ಒಂದು ಕಮ್ಮಿತ್ತು ಪ್ಲಸ್ ನಾಡು ಬರಿತೇವೆ, ಕರು ಪ್ಲಸ್ ನಾಡು ಬರಿತೇವೆ. ಹೌದಾ? ಇದೇನಪ್ಪ ಅಂದ್ರೆ ರಾಗಿ ಬಣ್ಣ, ಕಮ್ಮಿತ್ತು ಎತ್ತರವಾದ ಪ್ರದೇಶ, ಕರು ಕಪ್ಪು ಮಣ್ಣಿನ ಕಪ್ಪು ಬಣ್ಣದ ಭೂಮಿಯನ್ನು ಹೊಂದಿರುವಂಥ ನಾಡು ಅನ್ನುವಂಥ ವಿಚಾರವನ್ನು ಹೇಳ್ತೇವೆ. ಅದಕ್ಕೆ ರಾಗಿನೂ ಕೂಡ ಕಪ್ಪಿರೋದ್ರಿಂದ ಇಲ್ಲಿ ಈ ಹೆಸರು ಬಂದಿರಬಹುದೇ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತುತ ಚಹು ರಘುನಾಥ್ ಅವರು ನಮ್ಗೆ ಇಲ್ಲಿ ಹೇಳ್ತಾರೆ. ಆಮೇಲೆ ಜನಪದರ ಪಾಲಿಗಂತೂ ರಾಗಿ ಬಿಟ್ಟು ಊಟ ಇಲ್ಲೇ ಇಲ್ಲ. ಯಾಕಂದ್ರೆ ಈಗ ಹೊಲ ಕೆಲಸ ಮಾಡೋರು ನೋಡ್ರಿ, ಮುಂಜಾನೆ ಅವ್ರು ಹೋಗಿಬಿಟ್ರು ಅಂತಂದ್ರೆ ಹೊಡಿ ತುಂಬ ಮನ್ಯಾಗ ತಿಂದು ಹೋದ್ರೆ ಅವ್ರಿಗೇನು ಸಂಜೆ ಮಟ್ಟ ಲೇಟ್ ಮಾಡಿ ಹಸು ಆಗ್ಬೇಕಾದ್ರೆ ದೊಡ್ಡ ಹಸು ಆಗಬಾರ್ದು. ಕೆಲಸ ಮಾಡೋರಿಗೆ ದೊಡ್ಡ ಹಸು ಹಾಕತ್ತಂದ್ರೆ ಕೆಲಸ ಸಾಕ್ತೈತೇನ್ರಿ? ಕೆಲಸ ಆಗೋದಿಲ್ಲ, ಬರೀ ತಿನ್ನೋದೇ ಕೆಲಸ ಆಗಿಬಿಡ್ತೈತಿ. ಅದಕ್ಕೆ ರಾಗಿ ಇದೇನಪ್ಪ ಅಂತಂದ್ರೆ ಸಹಜವಾಗಿ ಸಾವಕಾಶವಾಗಿ ಜೀರ್ಣ ಆಗುವಂಥ ಒಂದು ಆಹಾರ ಧಾನ್ಯ. ಹೀಗಾಗಿ ಈ ರಾಗಿಯನ್ನು ನಮ್ಮ ಶ್ರಮಿಕ ಜನಾಂಗ, ಅದರೊಳಗೆ ಕೆಲಸಗಾರ ಜನಾಂಗ ಇದನ್ನು ಭಾಳ ನಂಬಿದ್ದಾರೆ, ಮೆಚ್ಕೊಂಡಿದ್ದಾರೆ ಅನ್ನುವಂಥ. ಇಲ್ಲಿ ಇದನ್ನು ನೋಡ್ರಿ, ರಾಗಿ ಮುದ್ದೆ ಮಾಡೋದು ಹೆಂಗಪ್ಪ ಅಂತ ಉಂಡೆ ಕಟ್ಟೋದು. ಈಗ ನಾವು ಲಾಡು ಮಾಡ್ತೇವಲ್ಲ, ಹೌದಲ್ಲ? ನೋಡ್ರಿ, ಯಾವುದೋ ರೀತಿ ಲಾಡು ತೋರಿ, ನೀವು ರವೆ ಉಂಡೆ ತೋರಿ, ಬೇಸನ್ ತೋರಿ, ಅನ್ನ ತೋರಿ, ಹೆಸರು ಇಡ್ತೇವೆ. ಆ ಹೆಸರು ಹದವಾಗಿ ಅದನ್ನು ಕುದಿಸ್ತೇವೆ, ಅದಕ್ಕೆ ಪಾಕ ಹಾಕ್ತೇವೆ. ಈ ಪಾಕ ಭಾಳ ಇದೇನಾಗ್ಬೇಕಾದ್ರೆ ಇದನ್ನು ನೋಡ್ರಿ, ಭಾಳ ತಿಳುವಾಗಬಾರ್ದು, ಭಾಳ ಬಿರುಸು ಆಗಬಾರ್ದು. ತಿಳುವಾದ್ರೆ ಕುಡಿಯೋದಾಕೈತಿ, ಬಿರುಸಾದ್ರೆ ತಿನ್ನಕ್ಕೆ ಬರೋದಿಲ್ಲ, ಹೌದಿಲ್ರಿ? ಅದಕ್ಕೆ ಹದವರಿತವಾಗಿ ಇದನ್ನು ಬಿಸಿ ಇರ್ತಾನೆ. ನೋಡ್ರಿ, ಉಂಡೆ ಕಟ್ಟೋದು ನೋಡ್ರಿ, ಉಂಡೆ ಕಟ್ಟೋರು ನಿಮ್ಮ ತಾಯಂದ್ರನ್ನ ಕೇಳ್ರಿ ಹೆಂಗಪ್ಪ ಉಂಡೆ ಕಟ್ಟೋದು ಅಂತಂದ್ರೆ, ಇತ್ತ ಪೂರ್ತಿ ತಣ್ಣಗನೂ ಆಗಿರಬಾರ್ದು, ಪೂರ್ತಿ ಬಿಸಿನೂ ಇರಬಾರ್ದು, ಸ್ವಲ್ಪ ಉಗುರು ಬೆಚ್ಚಗ ಅಂತವಲ್ಲ, ಹೌದಿಲ್ಲ? ಉಗುರು ಬೆಚ್ಚಗ ಹಂಗೆ ಇದು ರವೆ ಇದ್ದಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ಸ್ವಲ್ಪ ತಣ್ಣೀರು ಬೆರೆಸ್ಕೊಂಡ್ರೆ ಕೈಗೆ ನಾವು ಬಿಸಿ ಹತ್ತಬಾರ್ದು ಅಂತ ಅದನ್ನು ಕಟ್ಕೊತ ಹೋಗ್ತಾರೆ. ಎಲ್ಲರಿಗೂ ಉಂಡೆ ಕಟ್ಟಕ್ಕೆ ಬರೋದು, ನೀವು ಕಟ್ಟಿ ನೋಡಿರ್ಬೇಕಾದ್ರೆ ಏನೇನೋ ಆಗಿರ್ತಾವೆ, ಹೌದಿಲ್ಲ? ಅದಕ್ಕೆ ಇದೊಂದು ಕೌಶಲ, ಇದೊಂದು ಕಲೆ ಅನ್ನುವಂಥ ವಿಚಾರವನ್ನು ಹೇಳ್ತೇವೆ. ಇದಕ್ಕೆ ಏನಪ್ಪ ಕೋಳಿ ಸಾರ, ಆಮೇಲೆ ತಿಳಿ ಸಾರ ಹಾಕೊಂಡು ಉಂಡ್ರೆ ಇದು ಭಾಳ ಮಜಾ ಆಕತಿ. ಅಥವಾ ಹುಂಚಿ ಗೊಜ್ಜು ಅಂತ ಕರಿತೇವೆ ನಾವು, ಹುಂಚಿ ತಂಬುಳಿ ಅಂತ ಕರಿತೇವೆ. ಹಿಂಗೆ
ತಿಳಿಯಾದಂಥ ಒಂದು ಇದ್ರ ಸೇರಿಸ್ಕೊಂಡು ಇದನ್ನು ತಿಳಿ ಸಾರನ್ನು ಸೇರಿಸ್ಕೊಂಡು ಇದನ್ನು ನಾವು ತಿಂತೇವೆ. ರಾಗಿಯಲ್ಲಿನ ಕಾರ್ಬೋಹೈಡ್ರೇಟ್ ಎಂಬ ಅಂಶ ಸ್ವಲ್ಪವೇ ಬಿಡುಗಡೆಯಾಗುವುದರಿಂದ ಇದು ದೌಡ ಪಚನ ಆಗುವುದಿಲ್ಲ, ದೌಡ ಕರಗುವುದಿಲ್ಲ, ದೌಡ ಹಸುವಾಗುವುದಿಲ್ಲ. ಇದ್ರೊಳಗೆ ಯಾವ ಅಂಶ ಐತಪ್ಪ ಅಂತಂದ್ರೆ ಕಾರ್ಬೋಹೈಡ್ರೇಟ್ ಐತಿ. ಅದಕ್ಕೆ ಇದನ್ನು ನೋಡ್ರಿ, ಇದನ್ನು ಪಿತ್ತ ಆಗುವುದಿಲ್ಲ. ಆಮೇಲೆ ಮಧುಮೇಹಿಗಳಿಗೆ ಒಂದು ಒಳ್ಳೆಯ ಆಹಾರ ಧಾನ್ಯ ಇದು, ಹೌದಿಲ್ಲ? ಅದಕ್ಕೆ ಇದಕ್ಕೊಂದು ಉದಾಹರಣೆ ಕೊಡ್ತಾನೆ. ಜರ್ಮನಿಯಲ್ಲಿ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೆದಂಥ ದಿವಸಗಳವು. ಅಲ್ಲಿ ಕ್ರೀಡಾಂಗಣದಲ್ಲಿ ಏನಪ್ಪ ರಾಗಿ ಬಾಲ್ ಅಂತ ಹಾಸಿದ್ರು. ಹೋಟೆಲ್ಗೆ ಹೋದಾಗ ನಾವು ಮೆನು ಕೇಳ್ತೇವೆ ಏನೈತಿ ಅಂತ ಹೇಳ್ಯಾರ. ಅಲ್ಲೇನಿತ್ತು, ರಾಗಿ ಬಾಲ್ ಅಂತ ಇತ್ತು. ಈ ರಾಗಿ ಬಾಲನ್ನು ಹುಡುಗಿಯರು ಹೆಂಗೆ ತಿಂತಾರೋ, ಚಮಚೆ ತೊಗೊಂಡು ತುಟಿಗೆ ಹತ್ತಬಾರ್ದು. ಅದು ಯಾಕಂದ್ರೆ ತುಟಿಗೆಲ್ಲ ಲಿಪ್ಸ್ಟಿಕ್ಕು ಅವೆಲ್ಲ ಹಚ್ಕೊಂಡಿರ್ತಾರೆ ನೋಡ್ರಿ, ಅದಕ್ಕೆ ಅದು ಹಾಳಾಗಬಾರ್ದು ಅಂತ ಹೇಳ್ಯಾರ. ಆಮೇಲೆ ಹುಡುಗರು ಒಂದೊಂದು ಅಮುಕ್ಕಾಯಿ ಒಂದೊಂದು ಗುಳುಮ್ ಅಂತ ಹೇಳ್ಯಾರ, ಒಂದೊಂದು ಉಂಡಿಯನ್ನು ನುಂಗಿ ಬಿಡ್ತಿದ್ರು ಅವರು. ಇಲ್ಲೊಂದು ಹಾಸ್ಯಮಯ ಸನ್ನಿವೇಶವನ್ನು ಲೇಖಕ ನಮಗೆ ಕೊಡ್ತಾನೆ. ಜೊತೆಗೆ ರಾಗಿಯಲ್ಲಿ ಪ್ರತ್ಯಾಮ್ಲೀಯ ಗುಣ ಇದೆ. ಹೀಗಾಗಿ ರಾಗಿ ತಿನಿಸು ದೇಹಕ್ಕೆ ತಂಪು. ರಾಗಿ ಅಂಬಳಿ ನೋಡ್ರಿ, ಹೌದಾ? ಅದಕ್ಕೆ ದೇಹಕ್ಕೆ ತಂಪು, ಶಕ್ತಿಯನ್ನು ಕೊಡ್ತದ, ಆಮೇಲೆ ನಮಗೆ ತಂಪನ್ನು ಮಾಡ್ತದ ಅನ್ನುವಂಥ ವಿಚಾರವನ್ನು ನಾವು ಹೇಳ್ತೇವೆ. ಆಮೇಲೆ ಸೊಪ್ಪಿನ ಸಾರು ಅಂತೇವೆ, ಹೌದಿಲ್ಲ? ಸೊಪ್ಪಿನ ಸಾರು ವಿಶೇಷವಾಗಿ ಈ ನಮಗೆ ಈಗ ತಿಳಿ ಸಾರ, ಹುಂಚಿ ತಂಬುಳಿ ಇದನ್ನೇ ನಾವು ಈ ಕಡೆ ಎಲ್ಲ ಮಾಡೋದು, ಟೊಮೆಟೊ ಸಾರು ಮಾಡೋದು. ಒಟ್ಟು ಯಾವುದೇ ರೀತಿ ಇರಲಿ, ಒಟ್ಟು ತಿಳುವು ಸಾರು ಇರಬೇಕು. ಅದ್ರೊಳಗೆ ಬೇಳೆ ಹಾಕಿ ಮಾಡೋದು ದಟ್ಟಾಗಿ ಇರಬಾರ್ದು, ಅದು ಸ್ವಲ್ಪ ಟೇಸ್ಟ್ ಬರೋದಿಲ್ಲ. ಅದಕ್ಕೆ ಸೊಪ್ಪಿನ ಸಾರು ಇದನ್ನು ಹೇಳ್ತೇವೆ. ಇಂಥ ಒಂದು ರಾಗಿ ಕುರಿತ ನಮ್ಮ ಕನ್ನಡ ನಾಡಿನಾಗ ಒಬ್ಬ ರೈತ ಆದಂಥ ಒಬ್ಬ ವ್ಯಕ್ತಿ, ಒಬ್ಬ ಸಾಹಿತಿ ಕೂಡ ಆದಂಥ ವ್ಯಕ್ತಿ ಡಾಕ್ಟರ್ CH ಲಕ್ಷ್ಮಣ್ಣಯ್ಯನವರನ್ನು ಭಾಳ ಇದನ್ನು ಕುರಿತ ಅಧ್ಯಯನವನ್ನು ಮಾಡಿದ್ದಾರೆ. ಮೈಸೂರು ತಾಲೂಕಿನ ಹಾರೋಹಳ್ಳಿಯ ಈ ವ್ಯಕ್ತಿ ರಾಗಿಯನ್ನು ಕುರಿತ ಸಂಶೋಧನೆ ಮಾಡಿದ. ಅಷ್ಟೇ ಅಲ್ಲ, ಯಾವ ರಾಗಿ ಬೆಳೆದ್ರೆ ರೈತರಿಗೆ ಅನುಕೂಲ ಆಕತಿ, ಹೌದಾ? ವರ್ಷಕ್ಕೊಂದು 2-3 ಸಲ ಬೆಳೆ ಬರ್ತತಿ ಅನ್ನುವಂಥ, ಹಿಂಗೆ ಅರ್ಲಿ ವೆರೈಟಿ ಅಂತೇವಲ್ಲ ನಾವು, ಹಿಂಗೆ ಇದ್ರೊಳಗೆ ಯಾವ ರಾಗಿ ಹೆಚ್ಚು ಇಳುವರಿ ಕೊಡ್ತತಿ ಮತ್ತು ದೌಡು ಬರ್ತತಿ ಅನ್ನುವಂಥ ವಿಚಾರವನ್ನು ಕುರಿತ ಅಂತಹ ರಾಗಿಯನ್ನು ಬೆಳೆಯಾಕಿ ಇವರು ಇದನ್ನು ಮಾಡಿದರು. ಅವಾಗ ಒಮ್ಮೆ ಭಾಳ ರಾಗಿ ಪ್ರಿಯ ಆಯಿತು. ಯಾರು? ಡಾಕ್ಟರ್ CH ಲಕ್ಷ್ಮಣ್ಣಯ್ಯ ಅನ್ನುವಂಥವ್ರು. ಇವರಿಗೆ ಅನಾರೋಗ್ಯ ಬಂದಿತ್ತು. ಅದಕ್ಕೆ ಅವಾಗ ಒಂದು ಮಂಡಿ ನೋವಾಗಿತ್ತು, ಕಾಲು ನೋವಾಗಿತ್ತು. ಅವಾಗ ಅದನ್ನು ಆಪ್ರೇಷನ್ ಮಾಡ್ಬೇಕಾಗಿತ್ತು. ಅವಾಗ ಡಾಕ್ಟ್ರಿಗೆ ಏನು ಹೇಳಿರಪ್ಪ ಇವರು ಅಂತಂತಂದ್ರೆ, ನೋಡ್ರಿ, ಆಪ್ರೇಷನ್ ಆದಮೇಲೆ ಮತ್ತು ನಾನು ರಾಗಿ ಸಂಶೋಧನೆ ಮಾಡವನ, ಹಂಗಿತ್ತಂದ್ರೆ ನನಗೆ ಆಪ್ರೇಷನ್ ಮಾಡಿರಿ. ಮತ್ತು ರಾಗಿ ಸಂಶೋಧನೆ ಮಾಡೋಕೆ ನನಗೆ ಏನಾದರೂ ಇದರಿಂದ ಅಡಚಣೆ ಆಕತ್ತೆ ಅನ್ನೋ ಹಂಗಿತ್ತಂತಂದ್ರೆ ನನಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಡ್ರಿ, ಯಾವ ಆಪ್ರೇಷನ್ ಮಾಡಬೇಡ್ರಿ, ನನ್ನ ಜೀವನ ಇಷ್ಟ ಐತಿ ಅಂತ ತಿಳ್ಕೊಂಡು ನಾ ಇದರೊಳಗೆ ಹೋಗಿಬಿಡ್ತೀನಿ ಅನ್ನುವಂಥ ವಿಚಾರವನ್ನು ಇಲ್ಲಿ CH ಲಕ್ಷ್ಮಣ್ಣಯ್ಯ ಇದು ಮಾಡ್ರು. ಅವಾಗ ಕೊನೆಗೆ ಮುಂದೆ ಅವಾಗ ಅದು ದುರದೃಷ್ಟವಶಾತ್ ಅವರ ಒಂದು ಆಪ್ರೇಷನ್ ಯಶಸ್ವಿ ಆಗಲಿಲ್ಲ. ಅವರು ಅದರೊಳಗನ ಸಾಯುವಂಥ ಪರಿಸ್ಥಿತಿ ಬಂತು. ಅವಾಗ ಆದರೂ ಕೂಡ ಅವರು ಆಪ್ರೇಷನ್ಗೆ ಹೋಗುವಾಗ ಒಂದು ವಿಲ್ ಬರಟ್ರಿ, ಏನಪ್ಪ ಅಂದ್ರೆ, ನಾ ಸತ್ರ ನನ್ನ ಹೆಣ ಹೋಗಿತಿರಲ್ಲ ಅದ್ರ ಬಾಜುಕ್ಕೆ ಒಂದು ಸ್ವಲ್ಪ ರಾಗಿ ಆ ಮಣ್ಣಾಗ ಮುಚ್ಚ್ರಿ ಅಂತ ಹೇಳಿದರು. ಅದೇ ಪ್ರಕಾರ ಅವರ ಆಶೆಯನ್ನು ನೀಡೇಸ್ತು ಅನ್ನುವಂಥ ವಿಚಾರವನ್ನು ಹೇಳ್ತೀವಿ. ಅಂದ್ರೆ ಯಾವ ರೀತಿ ಇಲ್ಲಿ ಒಬ್ಬ ವ್ಯಕ್ತಿ ರಾಗಿಯನ್ನು ತನ್ನ ಮನಸ್ಸಿಗೆ ಹಚ್ಚಿಕೊಂಡ ಅದ್ರ ಕುರಿತು ಅಧ್ಯಯನ ಮಾಡಿದ್ದ ಅನ್ನುವಂಥ ವಿಚಾರವನ್ನು ನಾವು ನೋಡ್ತೇವೆ. ಈ ಮೂಲಕವಾಗಿ CH ಅವರು ಉದಾಹರಣೆ ಮೂಲಕವಾಗಿ ರಘುನಾಥ್ ಅವರು ರಾಗಿಯ ಶ್ರೇಷ್ಠತೆಯನ್ನು, ರಾಗಿಯ ಮಹತ್ವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ನಾವಿಲ್ಲಿ ನೋಡೋಣ.